ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸಾಬ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೇನೆ ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ಆ್ಯಪ್ಲಾಕ್ ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಪರ್ಟಿಕ್ಯುಲರ್ ಒಂದೊಂದು ಆ್ಯಪ್ಗೆ ಯಾವ ರೀತಿಯಾಗಿ ಲಾಕನ್ನು ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಪ್ಲಾಕ್ ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ದಲ್ಲಿ ಇಲ್ಲದೆ ನಿಮ್ಮ ಫೋನಿನ ಸೆಟ್ಟಿಂಗ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇದರೂ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಫ್ರೆಂಡ್ಸ್. ನೀವು ಇದ್ರ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಬೆಲ್ಲಕ್ಕೆ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ಅದೇ ರೀತಿಯಾದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲದೆ ನಿಮ್ಮ ಫೋನ್ ಸೆಟ್ಟಿಂಗ್ನಲ್ಲಿ ಯಾವ ರೀತಿ ಆ್ಯಪ್ಲಾಕ್ ಸೆಟ್ ಮಾಡೋದು ಫ್ರೆಂಡ್ಸ್, ಪರ್ಟಿಕ್ಯುಲರ್ ಒಂದೊಂದು ಆ್ಯಪಿಗೆ ಯಾವ ರೀತಿ ಲಾಕನ್ನು ಸೆಟ್ ಮಾಡೋದು, ಯಾವ ರೀತಿ ಲಾಕನ್ನು ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ನಮ್ಮ ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್ ಒಂದು ಧಮಕದಾರ್ ಇಂಟ್ರೋಂತಿಗೆ ಬನ್ನಿ ಫ್ರೆಂಡ್ಸ್, ನಮ್ಮ ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತಾ ಇದ್ದೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನೀವು ಏನು ಮಾಡ್ಕೊಂಡ್ರೆ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಹೋಗುತ್ತೆ. ವಿಡಿಯೋನ ಎಲ್ಲರೂ ಮಿಡಲ್ ಸ್ಕಿಪ್ ಮಾಡಿದ್ರೆ ನಾನು ಹೇಳುವ ಚಿಕ್ಕ ಸೆಟ್ಟಿಂಗ್ ಕೂಡ ನಿಮಗೆ ಮಿಸ್ ಆಗುತ್ತೆ. ನೆಕ್ಸ್ಟ್ ಆ್ಯಪ್ ಕುಂದ್ರಲಿ ಫ್ರೆಂಡ್ಸ್. ಅದಕ್ಕಾಗಿ ವಿಡಿಯೋನ ತನಕ ನೋಡ್ಬೇಕು. ವಿಡಿಯೋ ಮಿಡಲ್ ಸ್ಕಿಪ್ ಮಾಡಿದ್ರೆ ಇನ್ನೂ ಅರ್ಥ ಆಗಲಿ ಫ್ರೆಂಡ್ಸ್. ನೀವು ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲದೆ ನಿಮ್ಮ ಫೋನಿನ ಸೆಟ್ಟಿಂಗ್ನಲ್ಲಿಯೇ ನೀವು ಆ್ಯಪ್ಲಾಕನ್ನು ಕುಂದಿರ್ಸ್ಬೋದು ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಮಾಡ್ಕೊಂಡ್ರೆ ಮೊದಲದಾಗಿ ನೀವು ನಿಮ್ಮ ಫೋನಿನಲ್ಲಿರುವ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಕೆ ನಾನು ನನ್ನ ಫೋನಿನಲ್ಲಿರುವ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಪನ್ ಮಾಡಿಕೊಂಡ ನಂತರ ಸೆಟ್ಟಿಂಗ್ ಆ್ಯಪನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಳ್ಳಬೇಕಾಗುತ್ತೆ. ಓಪನ್ ಮಾಡಿಕೊಂಡ ನಂತರ ನೀವೇನು ಮಾಡ್ಕೊಂಡು ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೋಬೇಕಿತ್ತು. ಹಾಗೆ ಸ್ಕ್ರೋಲ್ ಮಾಡಿಕೊಂಡ ನಂತರ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಬರುತ್ತೆ. ಅದರ ಕೆಳಗಡೆ ಪ್ರೈವಸಿ ಒಂದು ಆಪ್ಷನ್ ಇರುತ್ತೆ. ಈ ಆಪ್ಷನ್ ನಿಮಗೆ ಸಿಗಲಿಲ್ಲ ಅಂದರೆ ಏನು ಮಾಡ್ಕೊಂಡ್ರೆ ಮೇಲೆ ಸರ್ಚ್ ಬಾರ್ ಮೇಲೆ ಬರಬೇಕಾಗುತ್ತೆ. ಸರ್ಚ್ ಬಾರ್ ಮೇಲೆ ಬಂದ ನಂತರ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಪ್ರೈವಸಿ ಅಂತ ನೀವು ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯ ಪ್ರೈವಸಿ ಅಂತ ಸರ್ಚ್ ಮಾಡಿಕೊಂಡ ನಂತರ ನಿಮಗೆ ಶೋ ಆಗಲು ಶುರು ಆಗುತ್ತೆ ಫ್ರೆಂಡ್ಸ್. ಯಾವ ರೀತಿಯಾಗಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕೆಳಗಡೆ ನಿಮಗೆ ಆಪ್ಷನ್ನು ಬರಲು ಶುರು ಆಗುತ್ತೆ ಫ್ರೆಂಡ್ಸ್. ಫ್ರೀಗೆ ಇರುತ್ತೆ ನೋಡ್ಬೋದು. ಈ ರೀತಿಯ ಪ್ರವೇಶಿ ಅಂತ ಇರುತ್ತೆ ಲಾಸ್ಟ್ ಆಪ್ಷನಲ್ಲಿ ಬಂದಿದೆ ಫ್ರೆಂಡ್ಸ್. ಇರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಕ್ಲಿಕ್ ಮಾಡಿಕೊಂಡ್ರು ಬರಲಿಲ್ಲ ಅಂದರೆ ರಿಟರ್ನ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗಿದ್ದೇನೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವು ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಳ್ಳಿ, ಪ್ರವೇಶಿ ಒಂದೊಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು ಆ್ಯಪ್ಲಾಕ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ನೀವು ಆ್ಯಪ್ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಆ್ಯಪ್ಲಾಕ್ ಅಂತ ಇರುತ್ತೆ ಶೋ ಆಗಲು ಶುರು ಆಗುತ್ತೆ ಫ್ರೆಂಡ್ಸ್. ಯೂಸ್ ದ ಪ್ರೈವೇಸಿ ಪಾಸ್ವರ್ಡ್ ಟು ಆ್ಯಕ್ಸೆಸ್ ಲಾಕ್ಡ್ ಆ್ಯಪ್ಸ್ ಅಂತ ಇರುತ್ತೆ. ಇದನ್ನು ಎನೇಬಲ್ ಮಾಡಿಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ತಿರುಗಿ ಎನೇಬಲ್ ಆಗುತ್ತೆ. ಇದಾದರೆ ಸೆಟ್ಟಿಂಗ್ ಒಂದು ಆಪ್ಷನ್ ಹೋಗಲು ಹೇಳುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳುತ್ತೆ. ಇಲ್ಲಿ ಪ್ರೈವೇಸಿ ಸಲುವಾಗಿ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಆನ್ ಇರೋದಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನಾನು ನಿಮಗೆ ಹಾಗೆ ಹೇಳ್ತಾ ಹೋಗುತ್ತೇನೆ ಫ್ರೆಂಡ್ಸ್. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನೀವು 6 ಡಿಜಿಟ್ OTP ಸೆಟ್ ಮಾಡಿಕೊಳ್ಬೇಕಾಗುತ್ತೆ. ನಾನು 6 ಡಿಜಿಟ್ OTP ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೇಕಂದರೆ ನೀವು ಸೆಟ್ ಮಾಡ್ಕೋಬೋದು. ಬೇಕಾದ 6 ಡಿಜಿಟ್ OTP ನಾನು ಸೆಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೆಟ್ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಬೇಕಾದ ಒಂದು ಸೆಕ್ಯೂರಿಟಿ ಪರ್ಪಸ್ಸಾಗಿ ಕ್ವೆಶ್ಚನ್ ನೀವು ಸೆಟ್ ಮಾಡಿಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ಇಲ್ಲಿ ಬೇಕಾದ ಸೆಕ್ಯೂರಿಟಿ ಪರ್ಪಸ್ಸಾಗಿ ಕ್ವೆಶ್ಚನ್ ಇಲ್ಲಿ ಅಡ್ವಾನ್ಸ್ ಕಸ್ಟಮೈಸೇಷನ್ ಇದು ಫ್ರೆಂಡ್ಸ್. ಬೇಡ ನೀವು ನಿಮಗೆ ಬೇಕಾದ ಒಂದು ಕಸ್ಟಮೈಸೇಷನ್ ಮಾಡಿಕೊಳ್ತೀನಿ ಅಂದರೆ ಕಸ್ಟಮೈಸೇಷನ್ ಇರ್ತಿದೆ. ಇದ್ರ ಬೇಕಾದರೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಎಂಟರ್ ಮಾಡಿಕೊಳ್ಬೇಕಾಗುತ್ತೆ. ನಿಮಗೆ ಬೇಕಾದ ಒಂದು ಆನ್ಸರ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಓಕೆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಬೇಕಾದ ಆ್ಯಪ್ಗೆ ಈ ರೀತಿ ನಾನು ತೋರಿಸ್ತೀನಿ ಈ ರೀತಿಯಾಗಿ ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿಯಾಗಿ ನೀವು ಪ್ರತಿಯೊಂದು ಆ್ಯಪ್ಗೆ ಬೇಕಾದ ಆ್ಯಪ್ಗೆ ನೀವು ಈ ರೀತಿಯಾಗಿ ಎನೇಬಲ್ ಮಾಡಿಕೊಂಡ ನಂತರ ಇದೇ ರೀತಿಯಾಗಿ ನೀವು ಆ್ಯಪ್ಲಾಕನ್ನು ಈ ರೀತಿಯಾಗಿ ಸೆಟ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ನೀವು ಆ್ಯಪ್ಲಾಕನ್ನು ಸೆಟ್ ಮಾಡ್ತು ಫ್ರೆಂಡ್ಸ್. ನಿಮಗೆ ಆ್ಯಪ್ಲಾಕನ್ನು ಆ್ಯಪ್ಲಾಕನ್ನು ಆನ್ ಆಗಿದೆ ಫ್ರೆಂಡ್ಸ್. ಇದು ಆ್ಯಪ್ಲಾಕನ್ನು ನೀವು ತೆಗಿಬೇಕು ಫ್ರೆಂಡ್ಸ್. ಆ್ಯಪ್ಲಾಕನ್ನು ತೆಗಿಬೇಕಂದ್ರೆ ಏನು ಬೇಕಂದ್ರೆ ಫ್ರೆಂಡ್ಸ್ ನೀವು ರಿಟರ್ನ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ಅದೇ ರೀತಿಯಾಗಿ ನೀವು ಮಾಡಬೇಕು. ಅದೇ ರೀತಿಯಾಗಿ ನೀವು ಸೆಟ್ಟಿಂಗ್ ಆ್ಯಪ್ನಲ್ಲಿ ಬರೋಕತ್ತೆ ರಿಟರ್ನು ಪ್ರೈವಸಿ ಆಪ್ಷನ್ಗೆ ಬರಬೇಕಾಗುತ್ತೆ. ಪ್ರೈವಸಿ ಆಪ್ಷನ್ ಮೇಲೆ ಬಂದ ನಂತರ ಆ್ಯಪ್ಲಾಕ್ ಆಪ್ಷನ್ ಮೇಲೆ ಬರಬೇಕಾಗುತ್ತೆ. ಆ್ಯಪ್ಲಾಕ್ ಆಪ್ಷನ್ ಮೇಲೆ ಬಂದ ನಂತರ ನಾನು ಹೇಳಿದ್ನಲ್ವ ಸ್ವಲ್ಪ ಪ್ರೈವಸಿಯಾಗಿ ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಕಾಣ್ತಾ ಇರೋದಿಲ್ಲ. ಅದಕ್ಕೆ ಇಲ್ಲಿ ಪಾಸ್ವರ್ಡ್ ನೀವು ಎಂಟರ್ ಮಾಡ್ಕೊಳ್ಳೋಗುತ್ತೆ. ಪಾಸ್ವರ್ಡ್ ಎಂಟರ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳುತ್ತೆ. ಓಪನ್ ಮಾಡಿಕೊಂಡ ನಂತರ ಇರುತ್ತೆ ಇಂಟರ್ಫೇಸ್ ಬರುತ್ತೆ. ಇರುತ್ತೆ ಇಂಟರ್ಫೇಸ್ ಬರೋಣ ಆ್ಯಪ್ಲಾಕ್ ಅಂತ ತೋರಿಸ್ತದೆ. ಯೂಸ್ ದ ಪ್ರೈವಸಿ ಪಾಸ್ವರ್ಡ್ ಟು ಆ್ಯಕ್ಸೆಸ್ ಲಾಕ್ಡ್ ಆಪ್ಸ್ ಅಂತ ಇದನ್ನು ಆಫ್ ಮಾಡಿಬಿಟ್ರೆ ಸಾಕು, ನಿಮಗಿತ್ತು ನಿಮ್ಮ ಆಫ್ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಆ್ಯಪ್ಲಾಕನ್ನು ಆನ್ ಮಾಡ್ಬೋದು. ಪರ್ಟಿಕ್ಯುಲರ್ ಪ್ರತಿಯೊಂದು ಆ್ಯಪ್ಗೆ ಆ್ಯಪ್ಲಾಕನ್ನು ಸೆಟ್ ಮಾಡಿಕೊಳ್ಳೋದು ಫ್ರೆಂಡ್ಸ್. ಇದೇ ರೀತಿ ಪರ್ಟಿಕ್ಯುಲರ್ ಸೆಟ್ ಮಾಡ್ಕೊಂಡು ಇದೇ ರೀತಿಯಾಗಿ ನೀವು ಆ್ಯಪ್ಲಾಕನ್ನು ಆಫ್ ಮಾಡ್ಬೋದು ಫ್ರೆಂಡ್ಸ್. ಇದೇ ರೀತಿಯಾಗಿ ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ನೀವು ನಿಮ್ಮ ಫೋನಲ್ಲಿ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲದೆ ನಿಮ್ಮ ಫೋನಿನ ಸೆಟ್ಟಿಂಗ್ನಲ್ಲಿ ಯಾವ ರೀತಿಯ ಪರ್ಟಿಕ್ಯುಲರ್ ಆ್ಯಪ್ಗೆ ಯಾವ ರೀತಿಯಾಗಿ ಆ್ಯಪ್ಲಾಕ್ ಸೆಟ್ ಮಾಡೋದು ಅಂತ. ಹಾಗಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕೆ ಎನೇಬಲ್ ಮಾಡಿಕೊಳ್ಳಿ. ಇದ್ರ ಹೊಸ ವಿಡಿಯೋಗಳು ಅಪ್ಡೇಟ್ ಫ್ರೆಂಡ್ಸ್. ನೀವು ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಬೆಲ್ಲಕ್ಕೆ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಫ್ರೆಂಡ್ಸ್.
ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಡ್ತೀವಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ಇದು ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.